conducted ಬರ್ಪ ಅಡುಗೆ ಬರುತ್ತ ಹಂಗಂದ್ರೆ ಬಿಡ್ತಾ ಅಂತ ಕೊಡಿ ಯಾರ್ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ರೀಸೆಂಟ್ ಪಾಸ್ಟ್ ಅಲ್ಲಿ ಕಾಜಾ ಫ್ಯಾಕ್ಷನ್ ಇದೆ ಅಂಥವ್ರಿಗೆಲ್ಲ ಎಕ್ಸ್ಟರ್ನ್ಮೆಂಟ್ ಫಿಟ್ ಇರುವಂಥವ್ರಿಗೆ ಎಕ್ಸ್ಟರ್ನ್ಮೆಂಟ್ ಮಾಡಿ, ಗೂಂಡಾ ಆಕ್ಟ್ ಫಿಟ್ ಇರುವಂಥವ್ರಿಗೆ ಗೂಂಡಾ ಆಕ್ಟ್ ಮಾಡಿ, ಇಲ್ಲ ಬೈಂಡಿಂಗ್ ಓವರ್ ಸಾಕು ಅನ್ನಂಗಿದ್ರೆ ಬೈಂಡಿಂಗ್ ಓವರ್ ಮಾಡಿ. ಇದ್ರ ಮೇಲೆ ಅಲ್ಲ, ಇದ್ರ ಮೇಲೆ ಇವಾಗ ಒಂದು 307 ಇದೆ ಅಂತೆ, ಒಂದು 302 ಇದೆ. ಮರ್ಡರ್ ಕೇಸ್ ಇದೆ, ಅಟೆಂಪ್ಟ್ ಮರ್ಡರ್ ಇದೆ, 2 ಕೇಸ್ ಇದೆ. 16 ಮರ್ಡರ್ ಕೇಸ್ ಇದೆ, 23ರಲ್ಲಿ 307 ಇದೆ. ಅಫೆನ್ಸ್ ರಿಪೀಟ್ ಮಾಡಿದ ಅಂಥವ್ರು ಓಡಾಡ್ತಿದ್ರೆ ಸೊಸೈಟಿಲಿ ಏನಂತಂತಾರೆ, ನಾವು ಅಪರಾಧಗಳು ಮಾಡ್ಕೊಂಡು ಓಡಾಡ್ಬೋದು ಧೈರ್ಯವಾಗಿ ಅಂತ ಕಳಿಸಿ ಒಂದು ಕೊಡ್ಬಿಡೋದಲ್ಲ. ಇಂಡಿವಿಜುವಲ್ ಸ್ಟೇಷನ್ ಎಲ್ಲ ಕರೆಕ್ಟಾಗಿ ರಿವ್ಯೂ ಮಾಡಿ ಒಂದು ನನ್ನ ಹತ್ರನೂ ತೊಗೊಂಬನ್ನಿ. ಯಾರಿದ್ದಾರೆ ಇನ್ನೂ 302 ಕೇಸ್ ನೋಡಿದ್ದಾರೆ? ಕೇಸು ಹಾಂ ಯಾರು ತಂದಿದ್ದು? ಹಾಂ, ಯಾವಾಗಿಂದ? ಇದು 23 ಅದಾದ್ಮೇಲೆ ನೆಟ್ಟಿಗಿರೋದು ಗೊತ್ತಾಯ್ತಾ? ಮತ್ತೆ ಆಕ್ಟಿವಿಟಿ ಮಾಡ್ತಿದ್ಯಾ, ಕಂಪ್ಲೇಂಟಿಗೆ ಎದುರಿಸೋದು, ವಿಟ್ನೆಸ್ ಮಾಡಿದೀಯಾ ನೋಡಿ, ಫಾಲೋಅಪ್ ಮಾಡಿ ಕರೆಕ್ಟಾಗಿ. ಒಂದೆಲ್ಲ ಆಕ್ಟಿವಿಟಿ ಫಾಲೋಅಪ್ ಮಾಡ್ತೀಯಾ? ಕೇಸಲ್ಲಿ ಯಾರಿದ್ದಾರೆ ಕಂಪ್ಲೇಂಟು, ವಿಟ್ನೆಸ್ ಅದೆಲ್ಲ ಕರೆಸಿ ಕೇಳಿ, ಅಥವಾ ನೀವೇ ಮನೆಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಕೇಳಿ. ಒಂದೇನಾದರೂ ಎದುರಿಸೋದು ಯಾವ ಸ್ಟೇಜಲ್ಲಿದೆ ಕೇಸು? ಮಾಡ್ತಿದ್ದೀನಿ.